ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಂದ್ರ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ಬೂರು. 5ನೇ ಸೆಷನ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇಂದಿನ ಒಂದು ಸೆಷನ್ನಲ್ಲಿ ನಾವು ಬಂಡವಾಳಶಾಹಿ ವ್ಯವಸ್ಥೆ ಯಾವ ರೀತಿ ಪತನ ಹೊಂದುತ್ತೆ ಅನ್ನೋದನ್ನ ಗಮನಿಸಿದ್ವಿ. ಶುಂಪೀಟರ್ ಅವರ ಸಿದ್ಧಾಂತದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಯಾವ ರೀತಿ ಪತನ ಹೊಂದುತ್ತೆ, ಮತ್ತೆ ಆ ಸಿದ್ಧಾಂತದ ಟೀಕೆಗಳು, ಮತ್ತೆ ಆ ಸಿದ್ಧಾಂತ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರಕ್ಕೆ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. So in the last class we have discussed about the reasons for the destruction of capitalism, and we have also discussed the criticisms of Schumpeter's innovation theory, and we have also discussed regarding the Schumpeter's analysis and its Schumpeter's theories applicability to underdeveloped countries. In today's class we are going to discuss about the theory of balanced growth. The theory of balanced growth is propounded by ರಾಗ್ನರ್ ನರ್ಕ್ಸ್. ಸಮತೂಕದ ಬೆಳವಣಿಗೆ ಸಿದ್ಧಾಂತವನ್ನ ಪ್ರಸ್ತುತಪಡಿಸಿದವರು ರಾಗ್ನರ್ ನರ್ಕ್ಸ್ ಅವರು. ಅವರ ಒಂದು ಕಿರು ಪರಿಚಯವನ್ನು ಗಮನಿಸಿದ್ರೆ, ಅವರು ರಷ್ಯಾದಲ್ಲಿ 1907 ಅಕ್ಟೋಬರ್ 5ರಂದು ಅವರು ಜನಿಸಿದ್ರು. ಈಸ್ಟೋನಿಯಾ ದೇಶಕ್ಕೆ ಸೇರಿರುವಂತವರು. ಮತ್ತೆ ಕೊಲಂಬಿಯಾ ವಿಶ್ವವಿದ್ಯಾಲಯ, ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯ, ಆಕ್ಸ್ಫರ್ಡ್ ಮತ್ತೆ ಜೆನಿವಾ ವಿಶ್ವವಿದ್ಯಾಲಯದಲ್ಲಿ ಕೂಡ ಅವರು ಅಧ್ಯಯನವನ್ನ ಮಾಡಿದ್ದಾರೆ. ಸೊ ಅವರ ಪ್ರಮುಖವಾದಂತಹ ಕೊಡುಗೆ ಯಾವುದಂದ್ರೆ ಬ್ಯಾಲೆನ್ಸ್ಡ್ ಗ್ರೋತ್ ಥಿಯರಿ. ಇಸ್ ಮೇನ್ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಎಕನಾಮಿಕ್ಸ್ ಇಸ್ ಬ್ಯಾಲೆನ್ಸ್ಡ್ ಗ್ರೋತ್ ಥಿಯರಿ. So what is the meaning of balanced growth theory? So it states that there should be simultaneous and harmonious development of different sectors of the economy so that all the sectors grow in unison. ಹಂಗಂದ್ರೆ ಏನಂದ್ರೆ, ಆರ್ಥಿಕತೆಯ ಎಲ್ಲಾ ಕ್ಷೇತ್ರಗಳು ಏಕಕಾಲಿಕ ಮತ್ತೆ ಸುಮಧುರ ಅಭಿವೃದ್ಧಿ ಅಗತ್ಯವಾಗಿದೆ. ಅದರಿಂದ ಎಲ್ಲಾ ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಎಲ್ಲಾ ಕ್ಷೇತ್ರಗಳು ಕೂಡ ಏಕಕಾಲ ಒಂದೇ ಸಮಯದಲ್ಲಿ ಅಭಿವೃದ್ಧಿಯನ್ನ ಹೊಂದಬೇಕಾಗಿರುತ್ತೆ. ಸೊ ಅದನ್ನ ಈ ಸಿದ್ಧಾಂತ ವ್ಯಕ್ತಪಡಿಸ್ತಿರುವಂಥದ್ದು. ಸೈಮಲ್ಟೇನಿಯಸ್ ಡೆವಲಪ್ಮೆಂಟ್, ಏಕಕಾಲದಲ್ಲಿ ಎಲ್ಲಾ ಕ್ಷೇತ್ರಗಳು ಕೂಡ ಅಭಿವೃದ್ಧಿಯನ್ನ ಹೊಂದಬೇಕಾಗಿರುತ್ತೆ. ಸುಮಧುರವಾದಂತ ಮತ್ತು ಏಕಕಾಲಿಕವಾದಂತ ಅಭಿವೃದ್ಧಿ ಹೊಂದಬೇಕಾಗುತ್ತೆ. ಅದರಿಂದ ಇಡೀ ಆರ್ಥಿಕತೆ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಈ ಸಿದ್ಧಾಂತದ ಅರ್ಥ ಆಗಿರುವಂಥದ್ದು. ಮತ್ತೆ ಹಲವಾರು ಕೈಗಾರಿಕೆಗಳ ನಡುವೆ ಸಮತೋಲನ ಇರಬೇಕು. ಅನುಭೋಗಿ ಸರಕು ಕೈಗಾರಿಕೆ ಮತ್ತೆ ಬಂಡವಾಳ ಸರಕು ಕೈಗಾರಿಕೆಗಳ ನಡುವೆ ಸಮತೋಲನ ಇರಬೇಕು. ಕೃಷಿ ಮತ್ತೆ ಕೈಗಾರಿಕೆಯ ನಡುವೆ ಸಮತೋಲನ ಇರಬೇಕು. ಆಮೇಲೆ ದೇಶೀಯ ವಲಯ ವಿದೇಶಿ ವಲಯದ ನಡುವೆ ಸಮತೋಲನ ಇರ್ಬೇಕಂತ ಈ ಸಿದ್ಧಾಂತ ತಿಳಿಸ್ಕೊಡ್ತಾ ಇರುವಂತದ್ದು. ಈ ಸಿದ್ಧಾಂತದ ವಿವರಣೆಯನ್ನ ಗಮನಿಸಿದ್ರೆ, according to Ragnar Nurks, the vicious circle of the poverty operates in underdeveloping countries that retards the economic development. So ಅದರ ಅರ್ಥ ಏನಂದ್ರೆ, ಆ ಹಿಂದುಳಿದಂತಹ ರಾಷ್ಟ್ರಗಳಲ್ಲಿ ಅಥವಾ ಅಭಿವೃದ್ಧಿ ಹೊಂದಿಲ್ಲದೇ ಇರುವಂತಹ ರಾಷ್ಟ್ರಗಳಲ್ಲಿ ಬಡತನದ ವಿಷವರ್ತುಲ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಇರುತ್ತೆ. ಸೊ ಆ ಬಡತನದ ವಿಷವರ್ತುಲ ಅನ್ನುವಂಥದ್ದು ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆಯನ್ನ ಉಂಟು ಮಾಡುವಂಥದ್ದು. ಹಾಗಾದ್ರೆ ವಿಷವರ್ತುಲ ಅಂದ್ರೆ ಏನು? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ವಿಷಿಯಸ್ ಸರ್ಕಲ್? ವಿಷವರ್ತುಲ ಅಂದ್ರೆ ಒಂದು ವಿಷಯಕ್ಕೆ ಕಾರಣನೂ ಅದೇ ಆಗಿರುತ್ತೆ, ಪರಿಣಾಮನೂ ಕೂಡ ಅದೇ ಆಗಿರುತ್ತೆ. ಸೊ ಅದನ್ನೇ ನಾವಲ್ಲಿ ವಿಷವರ್ತುಲ ಅಂತ ಕರಿತೀವಿ. ಉದಾಹರಣೆಗೆ ಬಡತನದ ಒಂದು ಉದಾಹರಣೆಯನ್ನ ತಗೊಳ್ಳೋಣ, ಅಥವಾ ಬಡತನದ ವಿಷವರ್ತುಲ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನೀವು ಕೇಳಿರ್ತೀರ. ಉದಾಹರಣೆಗೆ ಬಡತನದಲ್ಲಿ ಇರುವಂತಹ ವ್ಯಕ್ತಿ ಏನಾಗುತ್ತೆ, ಅವನು ಉತ್ತಮವಾದಂತಹ ಶಿಕ್ಷಣವನ್ನ ಪಡೆಯೋದಕ್ಕಾಗೋದಿಲ್ಲ, ಮತ್ತೆ ತನಗೇನಾದ್ರೂ ಕಾಯಿಲೆ ಆದ್ರೆ ಉತ್ತಮವಾದಂತಹ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ, ಅವನಿಗೆ ಒಳ್ಳೆಯ ಉದ್ಯೋಗ ಸಿಗೋದಿಲ್ಲ. ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಆತನ ಆದಾಯ ಕಡಿಮೆ ಇರುತ್ತೆ. ಕಡಿಮೆ ಆದಾಯ ಹೊಂದಿರುವಂತ ವ್ಯಕ್ತಿ ಕೊನೆಗೆ ಬಡತನದಲ್ಲಿಯೇ ಉಳ್ಕೊಳ್ತಾನೆ, ಬಡವನಾಗಿಯೇ ಉಳ್ಕೊಳ್ತಾನೆ. ಸೊ ಇದನ್ನೇ ನಾವು ಬಡತನದ ವಿಷವರ್ತುಲ ಅಂತ ಕರಿತೀವಿ. ಇಲ್ಲಿ ಬಡತನದ ಪರಿಣಾಮಗಳ ಏನೇನಂತ ಗಮನಿಸ್ತಾ ಹೋದ್ರೆ ಅದು ಕೊನೆಗೆ ಬಡತನಕ್ಕೆ ಬಂದು ನಿಲ್ಲುತ್ತೆ. ಮತ್ತೆ ಬಡತನಕ್ಕೆ ಕಾರಣಗಳು ಏನೇನಂತ ಗಮನಿಸ್ತಾ ಹೋದ್ರೆ ಕೊನೆಗೆ ಬಡತನನೇ ಅದಕ್ಕೆ ಕಾರಣ ಆಗುವಂಥದ್ದು. ಸೊ ಬಡತನಕ್ಕೆ ಕಾರಣವೂ ಬಡತನವೇ ಆಗಿರುತ್ತೆ, ಬಡತನದ ಪರಿಣಾಮವೂ ಕೂಡ ಬಡತನನೇ ಆಗಿರುತ್ತೆ. ದ ಎಫೆಕ್ಟ್ ಆಫ್ ಪಾವರ್ಟಿ ಇಸ್ ಪಾವರ್ಟಿ ಇಟ್ ಸೆಲ್ಫ್ ಅಂಡ್ ದ ರೀಸನ್ ಫಾರ್ ಪಾವರ್ಟಿ ಇಸ್ ಪಾವರ್ಟಿ ಇಟ್ ಸೆಲ್ಫ್. ಹಾಗಾಗಿ ಬಡತನಕ್ಕೆ ಕಾರಣನೂ ಬಡತನನೇ, ಬಡತನದ ಪರಿಣಾಮನೂ ಕೂಡ ಬಡತನನೇ. ಸೊ ಇದನ್ನೇ ಬಡತನದ ವಿಷವರ್ತುಲ ಅಂತ ಕರೆದಿರುವಂಥದ್ದು.
ಹಾಗೆ ನೆರಕ್ಸ್ ಅವರು ಒಂದು ದೇಶ ಯಾಕೆ ಬಡ ರಾಷ್ಟ್ರ ಆಗಿದೆ ಅಂದ್ರೆ ಅದು ಮೊದಲಿಂದನೂ ಕೂಡ ಬಡ ರಾಷ್ಟ್ರನೇ ಆಗಿರುವಂತದ್ದು. ಸೊ ಕಂಟ್ರಿ ಇಸ್ ಪೂರ್. ವೈ ಎ ಕಂಟ್ರಿ ಇಸ್ ಪೂರ್? ಬಿಕಾಸ್ ಇಟ್ ಈಸ್ ಪೂರ್. ಅದು ಮೊದಲಿಂದನೂ ಬಡ ರಾಷ್ಟ್ರ ಆಗಿರುವಂತ ಕಾರಣಕ್ಕೆ ಇವತ್ತಿಗೂ ಕೂಡ ಅದು ಬಡ ರಾಷ್ಟ್ರವಾಗಿ ಇರುವಂತದ್ದು. ಈ ವಿಷವರ್ತುಲ ಅನ್ನುವಂಥದ್ದು, ಹಾಗಾಗಿ ಬಡತನದ ವಿಷವರ್ತುಲ ಅಂದ್ರೆ ಬಡತನದ ಕಾರಣನೂ ಅದೇ, ಬಡತನದ ಪರಿಣಾಮನೂ ಅದೇ. ಸೊ ವಿಷವರ್ತುಲ ಅಂದ್ರೆ ಒಂದು ವಿಷಯಕ್ಕೆ ಕಾರಣನೂ ಅದೇ ಆಗಿರುತ್ತೆ, ಪರಿಣಾಮನೂ ಕೂಡ ಅದೇ ಆಗಿರುವಂಥದ್ದು. ಹಾಗಾದ್ರೆ ಈ ವಿಷವರ್ತುಲ ಅನ್ನುವಂಥದ್ದು ಸೊ ಬೇಡಿಕೆ ಕಡೆಯಿಂದನೂ ಕಾರ್ಯಾಚರಣೆ ಮಾಡುತ್ತೆ, ಮತ್ತೆ ನೀಡಿಕೆ ಕಡೆಯಿಂದನೂ ಕೂಡ ಕಾರ್ಯಾಚರಣೆ ಮಾಡುವಂಥದ್ದು. ಸೊ ವಿಷಯ ಸರ್ಕಲ್ ಆಪರೇಟ್ಸ್ ಫ್ರಮ್ ಬೋತ್ ದ ಸೈಡ್ಸ್. ಇಟ್ಸ್ ಆಪರೇಟ್ಸ್ ಆನ್ ಡಿಮ್ಯಾಂಡ್ ಸೈಡ್ ಆಲ್ಸೋ, ಇಟ್ಸ್ ಆಪರೇಟ್ಸ್ ಆನ್ ಸಪ್ಲೈ ಸೈಡ್ ಆಲ್ಸೋ. ನೀಡಿಕೆಯ ಭಾಗದಲ್ಲಿ ನಾವು ವಿಷವರ್ತುಲವನ್ನ ಗಮನಿಸಿದ್ರೆ, ನೀಡಿಕೆಯ ಭಾಗದಲ್ಲಿ ಆದಾಯ ತುಂಬಾ ಕಡಿಮೆ ಇರುತ್ತೆ. ಸೊ ಆದಾಯ ತುಂಬಾ ಕಡಿಮೆ ಇರುವಂತ ಪರಿಣಾಮವಾಗಿ ಏನಾಗುತ್ತೆ, ಉಳಿತಾಯನೂ ಕೂಡ ಕಡಿಮೆ ಇರುತ್ತೆ. ಸೊ ಉಳಿತಾಯ ಕಡಿಮೆ ಇದ್ರೆ ಅದರ ಪರಿಣಾಮ ಹೂಡಿಕೆಯ ಮೇಲಾಗುತ್ತೆ. ಉಳಿತಾಯ ಕಡಿಮೆ ಇದ್ರೆ ಹೂಡಿಕೆಯ ಪ್ರಮಾಣವೂ ಕೂಡ ಕಡಿಮೆ ಇರುತ್ತೆ. ಸೊ ಹೂಡಿಕೆಯ ಪ್ರಮಾಣ ಕಡಿಮೆ ಇದ್ರೆ ಅದರ ಉತ್ಪಾದನೆಯ ಸಾಮರ್ಥ್ಯವೂ ಕೂಡ ಕಡಿಮೆ ಇರುತ್ತೆ. ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಇದ್ರೆ ಅದರಿಂದ ಆದಾಯವೂ ಕೂಡ ಕಡಿಮೆ ಇರುತ್ತೆ. ಸೊ ಈ ರೀತಿ ವಿಷವರ್ತುಲ ಕಾರ್ಯಾಚರಣೆ ಮಾಡುವಂಥದ್ದು. There is low per capita income. This results in low saving. When there is low savings, investment is also low. When the investment is low, even productivity is low. So when the productivity is low, per capita income is also low. ಹಾಗಾಗಿ ಇಲ್ಲಿ ವಿಷವರ್ತುಲ ಅನ್ನುವಂಥದ್ದು ಕಾರ್ಯಾಚರಣೆಯನ್ನ ಮಾಡುವಂಥದ್ದು. ಸೊ ಇಲ್ಲಿ ಅದರ ಕಾರಣಗಳು ಅದೇ ಆಗಿರುತ್ತೆ, ಪರಿಣಾಮವೂ ಕೂಡ ಅದೇ ಆಗುವಂಥದ್ದು. ಹಾಗೆಯೇ ಬೇಡಿಕೆಯ ಭಾಗದಲ್ಲಿ ನಾವು ಗಮನಿಸಿದ್ರೆ ಆದಾಯ ಕಡಿಮೆ ಇರುತ್ತೆ. ಸೊ ಆದಾಯ ಕಡಿಮೆ ಇರುವಂತ ಒಂದು ಕಾರಣಕ್ಕೆ ಬೇಡಿಕೆನೂ ಕೂಡ ಕಡಿಮೆ ಇರುತ್ತೆ. ಯಾಕಂದ್ರೆ ಹೆಚ್ಚು ಆದಾಯ ಬಂದ್ರೆ ನಾವು ಹೆಚ್ಚು ಸರಕುಗಳನ್ನ ಕೊಂಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಅವಾಗ ಬೇಡಿಕೆ ಹೆಚ್ಚಳ ಆಗುತ್ತೆ. ಆದ್ರೆ ಇಲ್ಲಿ ಆದಾಯ ಕಡಿಮೆ ಇರುವಂತಹ ಒಂದು ಕಾರಣಕ್ಕೆ ಬೇಡಿಕೆನೂ ಕಡಿಮೆ ಇದೆ. ಸೊ ಬೇಡಿಕೆ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಯಾರು ಕೂಡ ದೊಡ್ಡ ಮಟ್ಟದಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಸೊ ದ ಇಂಡ್ಯೂಸ್ಮೆಂಟ್ ಟು ಇನ್ವೆಸ್ಟ್ಮೆಂಟ್ ಈಸ್ ಆಲ್ಸೋ ಲೋ. ಯಾರು ಕೂಡ ಹೂಡಿಕೆ ಮಾಡೋದಕ್ಕೆ ಬರೋದಿಲ್ಲ, ಅದರಿಂದ ಹೂಡಿಕೆಯ ಪ್ರಮಾಣವೂ ಕೂಡ ಕಡಿಮೆ ಇರುತ್ತೆ. ಸೊ ಹೂಡಿಕೆಯ ಪ್ರಮಾಣ ಕಡಿಮೆ ಇದ್ರೆ ಉತ್ಪಾದನಾ ಸಾಮರ್ಥ್ಯವೂ ಕೂಡ ಕಡಿಮೆ ಇರುತ್ತೆ. ಸೊ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಆದಾಯವೂ ಕೂಡ ಕಡಿಮೆ ಇರುವಂತದ್ದು. ಹಾಗಾಗಿ ಬೇಡಿಕೆಯ ಭಾಗದಲ್ಲಿ ವಿಷವರ್ತುಲ ಅನ್ನುವಂಥದ್ದು ಕಾರ್ಯಾಚರಣೆ ಮಾಡುವಂಥದ್ದು. ದೇರ್ ಇಸ್ ಲೆಸ್ ಇನ್ಕಮ್ which results in less demand. Less demand results in less inducement to investment. When there is less inducement to investment, the productivity is also less. When the productivity is less, it leads to less income. So ಈ ರೀತಿಯಾಗಿ ಬಡತನ ವಿಷವರ್ತುಲ ಅನ್ನುವಂಥದ್ದು ಬೇಡಿಕೆಯ ಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡುವಂಥದ್ದು. Then how to break these cycles? ಯಾವ ರೀತಿ ಈ ಒಂದು ವಿಷವರ್ತುಲವನ್ನ ಮುರಿಬಹುದು? So in order to break the vicious circle, individual investment decisions cannot help. So Nerx gives an example of the shoe factory which was given by Rosenstein Rodin. ಇಲ್ಲೇನಾಗಿದೆ, ಆ ಒಂದು ವಿಷವರ್ತುಲವನ್ನ ಮುರಿಯೋದಿಕ್ಕೆ ವೈಯಕ್ತಿಕವಾದಂತ ಹೂಡಿಕೆ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಹೂಡಿಕೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಸೊ ಯಾಕಂದ್ರೆ ಅದಕ್ಕೋಸ್ಕರ ನರ್ಕ್ಸ್ ಅವರು ರೋಸೆನ್ಸ್ಟೀನ್ ರೊಡೈನ್ ಅವರು ಹೇಳಿರುವಂತಹ ಚಪ್ಪಲಿ ಕೈಗಾರಿಕೆಯ ಒಂದು ಉದಾಹರಣೆಯನ್ನ ನೀಡ್ತಾ ಹೋಗ್ತಾರೆ. ರೋಸೆನ್ಸ್ಟೀನ್ ಅವರ ಆ ಒಂದು ಉದಾಹರಣೆ ಏನಿದೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಉದಾಹರಣೆಗೆ ಒಂದು ಚಪ್ಪಲಿ ಕೈಗಾರಿಕೆಯನ್ನ ಪ್ರಾರಂಭ ಮಾಡಿ ಒಂದು 100 ಜನಕ್ಕೆ ಉದ್ಯೋಗವನ್ನ ಕೊಡಬಹುದಾಗಿರುತ್ತೆ. ಆದ್ರೆ ಆ 100 ಜನ ಉದ್ಯೋಗಿಗಳು ಆದಾಯವನ್ನ ಪಡೆಯುವಂತಹ 100 ಜನ ಉದ್ಯೋಗಿಗಳು ಏನಿರ್ತಾರೆ ಅವರು ಚಪ್ಪಲಿಯನ್ನು ಮಾತ್ರನೇ ಕೊಂಡ್ಕೊಳ್ಳೋದಿಲ್ಲ, ಅವ್ರಿಗೆ ಬೇರೆ ವಸ್ತುಗಳ ಅವಶ್ಯಕತೆನೂ ಕೂಡ ಇರುತ್ತೆ. ಮತ್ತೆ ಬೇರೆ ವ್ಯಕ್ತಿಗಳು ಅಲ್ಲಿ ಬಂದು ಚಪ್ಪಲಿಯನ್ನ ಕೊಂಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವ್ರ ಬಳಿ ಆದಾಯ ಇರೋದಿಲ್ಲ. ಅವಾಗ ಆ ಚಪ್ಪಲಿ ಕೈಗಾರಿಕೆ ನಷ್ಟವನ್ನ ಹೊಂದಿ ಕೊನೆಗೆ ಮುಚ್ಚಲ್ಪಡುತ್ತದೆ. ಸೊ ಅದ್ರ ಬದಲು ಹಲವಾರು ಕೈಗಾರಿಕೆಗಳಲ್ಲಿ ಹೂಡಿಕೆ ಮಾಡಿ ಒಂದು 10,000 ಜನಕ್ಕೆ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಅವಾಗ ಏನಾಗುತ್ತೆ, ಚಪ್ಪಲಿ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿ ಮೊಬೈಲ್ ಕೈಗಾರಿಕೆಯಲ್ಲಿ ತಯಾರಾದಂತ ಮೊಬೈಲ್ ನ ಕೊಂಡ್ಕೊಳ್ತಾನೆ, ಮೊಬೈಲ್ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ವ್ಯಕ್ತಿ ಜವಳಿ ಕ್ಷೇತ್ರದಲ್ಲಿ ತಯಾರಾಗಿರುವಂತಹ ಬಟ್ಟೆ ಏನಿರುತ್ತೆ ಅದನ್ನ ಕೊಂಡ್ಕೊಳ್ತಾರೆ. ಹಾಗಾಗಿ ಬಟ್ಟೆ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ ಚಪ್ಪಲಿ ಕೈಗಾರಿಕೆಯಲ್ಲಿ ತಯಾರಾದಂತ ಚಪ್ಪಲಿಯನ್ನ ಕೊಂಡ್ಕೊಳ್ತಾರೆ. ಸೊ ಹೀಗಾಗಿ ಎಲ್ಲರೂ ಆದಾಯವನ್ನು ಗಳಿಸ್ತಾರೆ. ಸೊ ಅವ್ರು ಗಳಿಸ್ತಿರೋಂಥ ಆದಾಯವನ್ನು ಎಲ್ಲರೂ ಕೂಡ ವೆಚ್ಚ ಮಾಡ್ತಾರೆ.
ಸೊ ಆವಾಗ ಬೇಡಿಕೆ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಯಾವುದೋ ಕೇವಲ ಒಂದೇ ಒಂದು ಉದ್ಯಮದಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ಆ ಬೇಡಿಕೆಯ ಒಂದು ಕೊರತೆಯಿಂದ ಆ ಉದ್ಯಮ ಮುಚ್ಚೋಗುವಂತ ಸಾಧ್ಯತೆ ದಟ್ಟವಾಗಿರುತ್ತೆ. ಸೊ ಅದ್ರ ಬದಲು ಹಲವಾರು ಕೈಗಾರಿಕೆಗಳಲ್ಲಿ ಒಂದೇ ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಹಲವಾರು ಕೈಗಾರಿಕೆಗಳಲ್ಲಿ ಹೂಡಿಕೆ ಮಾಡಿದಾಗ ಬೇಡಿಕೆಯ ಪ್ರಮಾಣ ಹೆಚ್ಚಳ ಆಗುತ್ತೆ. ಸೊ ಅದರಿಂದ ಎಲ್ಲಾ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದಿ ಇಡೀ ಆರ್ಥಿಕತೆ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತೆ ಎನ್ನುವಂಥದ್ದು ನರಕ್ ಅವರ ವಾದ ಆಗಿರುವಂತದ್ದು. ಧನ್ಯವಾದ.